ನಿನ್ನೆ ಮೊನ್ನೆ ಅಷ್ಟೇ ಮಂಗಳೂರು ಮತ್ತು ಕರಾವಳಿ ಭಾಗದಲ್ಲಿ ಈ ಕೋಮು ಗಲಭೆ ಜಾಸ್ತಿ ಆಗ್ತಾ ಇದೆ. ಹೊಡೆದಾಟ, ಬಡಿದಾಟ, ರಕ್ತದೋಕುಳಿ ಶಿವಮೊಗ್ಗ ಆಗಿರಬಹುದು, ಈ ಮಡಿಕೇರಿ, ಈ ಉಡುಪಿ, ಮಂಗಳೂರಲ್ಲಿ ಇದೆಯಲ್ಲ, ಜಾಸ್ತಿ ಪ್ರಮಾಣದಲ್ಲಿ ಕೋಮು ಗಲಭೆಗಳು, ಕೋಮು ಸೌಹಾರ್ದ, ಕದಡುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಅದೇನಂತಂದ್ರೆ ಕೋಮು ಹಿಂಸೆ ತಡೆಯೋದಕ್ಕೆ ವಿಶೇಷ ಪೊಲೀಸ್ ಕಾರ್ಯಪಡೆಯನ್ನು ರಚನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾಗುತ್ತೆ. ದಕ್ಷಿಣ ಕನ್ನಡದಲ್ಲಿ ಮತ್ತೊಂದು ಹತ್ಯೆ ಬೆನ್ನಲ್ಲೇ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಹೊಸ ಅಂದರೆ ವಿಶೇಷ ತನಿಖೆ ಅಂದರೆ ಈಗ ಈ ನಕ್ಸಲ್ ಪೀಡಿತ ನಕ್ಸಲ್ ನಿಗ್ರಹ ದಳ ಅಂತ ಏನಿರುತ್ತಲ್ಲ, ನಕ್ಸಲ್ ನಿಗ್ರಹ ದಳ ಅಥವಾ ಈ ಅಗ್ನಿಶಾಮಕ ದಳ, ಹಾಗೆ ಈ ಹೊಸ ಕಾರ್ಯಪಡೆಯನ್ನು, ಹೊಸ ಪೊಲೀಸ್ ಕಾರ್ಯಪಡೆಯನ್ನು ರಚಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದರಿಂದಾದರೂ ಕ್ರೈಮ್ಗಳು ಕಮ್ಮಿ ಆಗತ್ತಾ? ಇದರಿಂದ ಅದು ಧರ್ಮಗಳ ನಡುವೆ ನಡೀತಾ ಇರುವಂತಹ ಯುದ್ಧ ನಡಿಕ ಕಮ್ಮಿ ಆಗತ್ತಾ? ಕೋಮು ಸೌಹಾರ್ದ, ಕೋಮು ಗಲಭೆಗಳು ಕಮ್ಮಿ ಆಗತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಈ ಪ್ಲಾನ್, ಈ ಮಾದರಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ರಾಜ್ಯದಲ್ಲಿ ಹೆಚ್ಚುತ್ತಾ ಇರುವ ಕೋಮು ಗಲಭೆ ಮತ್ತು ಹತ್ಯೆ ತಡೆಗೆ, ಕೋಮು ಸೌಹಾರ್ದತೆ ಕದಡುವವರ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಉಪಮಹಾನಿರ್ದೇಶಕ ಅಂದರೆ DIGP ರ್ಯಾಂಕಿಂಗ್ನಲ್ಲಿ ಅಧಿಕಾರಿಗಳನ್ನು ನೇತೃತ್ವದ ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ರಚನೆಯಲ್ಲಿ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಕೋಮು ಗಲಭೆ ಮತ್ತು ಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಕಾರಣದಿಂದಾಗಿ ವಿಶೇಷ ಕ್ರಮ ಕೈಗೊಳ್ಳುವಂತೆ ಎಲ್ಲೆಡೆ ಆಗ್ರಹಗಳು ಕೇಳಿಬಂದಿತ್ತು. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ವಿಶೇಷ ಪೊಲೀಸ್ ನಿಗ್ರಹ ದಳ, ಒಂದು ವಿಶೇಷ ಪೊಲೀಸ್ ಪಡೆಯನ್ನು ರಚನೆ ಮಾಡೋದಕ್ಕೆ ರೆಡಿಯಾಗಿದೆ. ಈ ರಚನೆಯ ಬೆನ್ನಲ್ಲೇ ಏನೆಲ್ಲ ಇರತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಈ ನಕ್ಸಲ್ ನಿಗ್ರಹ ದಳ ಅಂತ ಇರುತ್ತಲ್ಲ, ಆ ದಳದ ಪ್ರಕಾರ ಇಲ್ಲೂ ಒಂದು ದಳವನ್ನು ಮಾಡ್ತಾರೆ, ಅಂದರೆ ಒಂದು ಡಿಪಾರ್ಟ್ಮೆಂಟನ್ನು ಮಾಡ್ತಾರೆ. ಈ ಡಿಪಾರ್ಟ್ಮೆಂಟ್ನ ಕೆಲಸ ಏನಂತಂದರೆ ಕೋಮು ಗಲಭೆಗಳು ಆಗದೆ ಇರುವಂಗೆ ನೋಡ್ಕೊಳ್ಬೇಕು. ಈಗ ಯಾರ್ಯಾರು ಕ್ರೈಮ್ ಹಿಸ್ಟ್ರಿ ಇರಿದಾರಲ್ಲ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ, ಈಗ ನೋಡಿ ಮುಸ್ಲಿಮರು ಒಂದು ಹೊಡೆದಾಕಿದ್ರೆ ಈಗ ಹಿಂದೂಗಳು ಒಂದು ಹೊಡೆದಾಕ್ತಾರೆ. ಹೀಗೆ ಏನು ದ್ವೇಷದ ಏನು ಹತ್ಯೆಗಳಾಗ್ತಾ ಇದ್ದಾವಲ್ಲ ಈ ಕರಾವಳಿ ಭಾಗಗಳಲ್ಲಿ, ಅವೆಲ್ಲವುಗಳನ್ನು ತಡೆಯೋದಕ್ಕೆ ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ವಿಶೇಷ ಕಾರ್ಯಪಡೆ ಸಿಬ್ಬಂದಿಯ ವಿವರ ಹಿಂಗಿದೆ. DIPG ಒಬ್ಬರು ಇರ್ತಾರಂತೆ, DYSP ಒಬ್ಬರಿರಂತೆ, ಒಬ್ಬ ಸಿಬ್ಬಂದಿ ಇರ್ತಾರಂತೆ, ಜೊತೆಗೆ ಸಹಾಯಕ ಕಮಾಂಡೆಂಟ್ ಅನ್ನುವಂತಹ ಒಬ್ಬ ಸಿಬ್ಬಂದಿ ಒಬ್ಬರು ಇರ್ತಾರಂತೆ. PI ಮತ್ತು RPI ಸಿಬ್ಬಂದಿ 4 ಜನ ಇರ್ತಾರಂತೆ. PSI ಮತ್ತು SIಗಳು 16 ಜನ ಇರ್ತಾರಂತೆ. ಅದೇ ಜೊತೆಗೆ CHC 60 ಜನ ಇರ್ತಾರೆ. ACPಗಳು 150 ಜನ ಇರ್ತಾರೆ. ಅನುಯಾಯಿಗಳು 115 ಜನ ಇರ್ತಾರೆ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಪಡೆಯಲ್ಲಿ, ವಿಶೇಷ ಈ ಒಂದು ದಳದಲ್ಲಿ 248 ಜನರು ಈ ಒಂದು ದಳದಲ್ಲಿ ಇರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ನಕ್ಸಲ್ ನಿಗ್ರಹ ಪಡೆಯನ್ನು ವಿಭಜಿಸಿ SAF ಸ್ಥಾಪನೆ ಮಾಡಲಾಗಿದ್ದು ತಕ್ಷಣದಿಂದ ಅಸ್ತಿತ್ವಕ್ಕೆ ಬಂದಿದೆ. ಕೋಮು ಹಿಂಸೆ ಹತ್ತಿಕ್ಕೋದಕ್ಕೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳಲು ರಾಜ್ಯ ಸರ್ಕಾರ ರೆಡಿಯಾಗಿದೆ. ಯಾರೇ ಆಗಿರಬಹುದು, ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರನ್ನು ಕೂಡ ನಾವು ಅವರಿಗೆ ಶಿಕ್ಷೆ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಗೃಹ ಸಚಿವರು ನಿನ್ನೆ ಅಷ್ಟೇ ಹೇಳಿದ್ದಾರೆ. ಜೊತೆಗೆ ಈಗೇನು ನಕ್ಸಲ್ ಪೀಡಿತ ಅಂದರೆ ನಕ್ಸಲ್ ನಿಗ್ರಹ ದಳ ಅಂತಿದ್ದಿಲ್ಲ, ಅದನ್ನೇ ವಿಭಾಗವನ್ನಾಗಿ ಮಾಡಿ ಹೊಸ ಕಾರ್ಯಪಡೆಯನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಇದು ಕೋಮು ಹಿಂಸೆ ತಡೆಗೆ ಹೊಸ ಆ್ಯಕ್ಷನ್ ತೆಗೆದುಕೊಂಡಂತಾಗಿದೆ. ಇದರಿಂದ ಮೇಜರ್ ಸರ್ಜರಿ ಆಗುವ ಸಾಧ್ಯತೆ ಇದೆ. ಮೇಜರ್ ಸರ್ಜರಿ ಹೆಂಗಾಗತ್ತಂತಂದರೆ, ಕರಾವಳಿ ಭಾಗದಲ್ಲಿ ಕೋಮು ಸಂಘರ್ಷ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಕಟ್ಟೆಚ್ಚರ ಸಂಬಂಧ ರಾಜ್ಯ ಸರ್ಕಾರ ಬಿಗಿ ಕ್ರಮವನ್ನು ಕೈಗೊಂಡಿದೆ. ಇದರ ಭಾಗವಾಗಿ IPS ನಿಯುಕ್ತಿಯಲ್ಲಿ ಮೇಜರ್ ಸರ್ಜರಿಯನ್ನು ಮಾಡಲಾಗಿದೆ. ಮಂಗಳೂರು ನಗರದ ನೂತನ ಪೊಲೀಸ್ ಆಯುಕ್ತರಾಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ನೇಮಿಸಲಾಗಿದೆ. ದಕ್ಷಿಣ ಕನ್ನಡ SP ಆಗಿ ಡಾಕ್ಟರ್ K ಅರುಣ್ ಅವರನ್ನು ನಿಯೋಜಿಸಲಾಗಿದೆ. ಮೊದಲು ಅವರನ್ನು ಉಡುಪಿ SP ಆಗಿದ್ದರು. ಉಡುಪಿ ಜಿಲ್ಲಾ SP ಆಗಿ ಹರಿರಾಮ್ ಶಂಕರ್ ಅವರನ್ನು ನಿಯೋಜನೆ ಮಾಡಲಾಗಿತ್ತು. ಆದರೆ ಈಗ ಈ SPಗಳನ್ನು ವರ್ಗಾವಣೆ ಮಾಡಿ ಒಂದು ದೊಡ್ಡ ಮೇಜರ್ ಸರ್ಜರಿಯನ್ನು ಮಾಡಲಾಗಿದೆ. ಈ ನಡುವೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಾಗಿ ಬೋರ್ಸ್ ಭೂಷಣ್ ಅವರನ್ನು ನಿಯುಕ್ತಿಗೊಳಿಸಲಾಗಿದೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಅನುಪಮ್ ಅಗರ್ವಾಲ್ ಅವರನ್ನು ಆರ್ಥಿಕ ಅಪರಾಧಗಳು ಮತ್ತು ಅಪರಾಧ ತನಿಖಾ ವಿಭಾಗದ DIG ಆಗಿ ನೇಮಕ ಮಾಡಲಾಗಿದೆ. ಅಫ್ಕೋರ್ಸ್ ಈಗೇನಾಗಿದೆ ಅಂತಂದರೆ, ಈ ಕೋಮು ಗಲಭೆಗಳು ಜಾಸ್ತಿ ಆಗ್ತಾ ಇದೆ. ಈಗ ಈ ಸರ್ಕಾರಗಳು ಹೆಂಗಿರ್ತಾವಲ್ಲ 5 ವರ್ಷ, ಅದೇ ತೆರನಾಗಿ ಈ IPS ಅಧಿಕಾರಿಗಳದ್ದು ತಮ್ಮ ಪೀರಿಯಡಲ್ಲಿ ಎಷ್ಟೆಷ್ಟು ಕೋಮು ಗಲಭೆಗಳಾಗಿದ್ದಾವೆ, ಪ್ರತಿಭಟನೆಗಳಾಗಿದ್ದಾವೆ, ಕ್ರೈಮ್ ಹಿಸ್ಟ್ರಿ ಹೆಂಗಿದೆ ಅನ್ನೋದು ಅವ್ರಿಗೂ ಕೂಡ ಕೌಂಟ್ ಆಗ್ತಾ ಹೋಗುತ್ತೆ. ಆದರೆ ಈ ಮಂಗಳೂರು ಮತ್ತು ಕರಾವಳಿ ಭಾಗದಲ್ಲಿರುವಂತಹ SPಗಳ
ಎಸ್ ಪಿಗಳು ಕರೆಕ್ಟಾಗಿ ಕೆಲಸ ಮಾಡಲಿಲ್ವೋ ಅಥವಾ ಏನೋ ಗೊತ್ತಿಲ್ಲ, ಟ್ರ್ಯಾಕ್ ಮಾಡಲಿಲ್ವೋ ಏನೋ ಗೊತ್ತಿಲ್ಲ. ಆದರೂ ಕೂಡ ಕೋಮು ಗಲಭೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ, ಕೋಮು ಗಲಭೆಗೆ ಹತ್ಯೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೋಸ್ಕರ ಸರ್ಕಾರ ಮೇಜರ್ ಸರ್ಜರಿಯನ್ನು ಮಾಡಿದೆ. ಈಗ ಸುಧೀರ್ ಕುಮಾರ್ ರೆಡ್ಡಿ ಆಗಿರಬಹುದು, ಮಂಗಳೂರು ನಗರದ ನೂತನ ಪೊಲೀಸ್ ಆಯುಕ್ತರಾಗಿ ಸುಧೀರ್ ಕುಮಾರ್ ರೆಡ್ಡಿ ನೇಮಕಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.